ಎಲ್ಲಿ ಹೋದ್ಲಪ್ಪ ಈ ಹುಡುಗಿ? ಇಷ್ಟೊತ್ತಿಗಾಗಲೇ ಬರಬೇಕಿತ್ತು. ತರಕಾರಿ ತಗೊಂಬ ಅಂದರೆ ತರಕಾರಿ ಬೆಳೆಯೋಕೆನೆ ಹೋದ್ಲ ನಿನ್ನ ಕತೆ. ಏನು ಮಕ್ಕಳಪ್ಪ ಈಗಿನ. ಹಲೋ, ಇಲ್ಲಿ ಅರ್ಜೆಂಟಾಗಿ ಒಂದು ಫೋನ್ ನಂಬರ್ ಸಿಕ್ತು, ಅಮ್ಮ ಅಂತ ಸೇವ್ ಆಗಿತ್ತು. ಹಲೋ, ಯಾವ ಹುಡುಗಿ? ನೀವು ಯಾರಿಗೆ ಫೋನ್ ಮಾಡ್ತಿದ್ದೀರಾ? ಈ ಒಂದು ಹುಡುಗಿಗೆ ಆಕ್ಸಿಡೆಂಟ್ ಆಗಿದೆ ಮಾ, ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀವಿ. ರೋಡಲ್ಲಿ ಪ್ರೆಗ್ನೆಂಟ್ ಬಂದಿದ್ಲು, ಅದಕ್ಕೆ ಕರ್ಕೊಂಡು ಬಂದ್ವಿ. ಆಕ್ಸಿಡೆಂಟಾ? ಯಾವ ಆಸ್ಪತ್ರೆನಪ್ಪ? ಏನಾಗಿದೆ? ಯಾರಂತ ಗೊತ್ತಿಲ್ಲಮ್ಮ, ನಿಮ್ ನಂಬರ್ ಅಮ್ಮ ಅಂತ ಸೇವ್ ಮಾಡ್ಕೊಂಡಿದ್ರು, ಅದಕ್ಕೆ ಫೋನ್ ಮಾಡಿದ್ವಿ. ನೀವು ಆದಷ್ಟು ಬೇಗ ಬನ್ನಿಮ್ಮ. ಇಲ್ಲೇ ಹನುಮಂತ ಹತ್ರ ಆಸ್ಪತ್ರೆ, ಕೇನ್ ಆಸ್ಪತ್ರೆ. ಅಲ್ಲಪ್ಪ, ಮಾರ್ಕೆಟಿಂದ ಬರ್ತಾ ಇದ್ಲಾ? ಕೈಯಲ್ಲಿ ತರಕಾರಿ ಏನಾದರೂ ಇತ್ತಾ? ನೋಡೋಕೆ ಹೇಗಿದ್ದಾಳೆ? ಅವೆಲ್ಲ ನೋಡೋದಕ್ಕೆ ಅದಕ್ಕೆ ಟೈಮ್ ಇಲ್ಲಮ್ಮ. ಇಮಿಡಿಯೇಟ್ಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ಯಾರಾದ್ರೂ ಅವ್ರ ಜೊತೆಗೆ ಇರ್ಲೇಬೇಕಲ್ವಾ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಮೇಡಮ್, ಈ ಬರೋದು ಲೇಟ್ ಆದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ, ಅಡ್ಮಿಟ್ ಮಾಡ್ಬೇಕು ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ನಾವು ದುಡ್ಡನ್ನ ಡೆಪಾಸಿಟ್ ಮಾಡಿಲ್ಲ ಅಂದ್ರೆ ಅಡ್ಮಿಟ್ ಮಾಡ್ಕೊಳ್ಳೋದು ಅಂತಿದ್ರಮ್ಮ. ಅರ್ಜೆಂಟಾಗಿ 50,000 ಬೇಕು ಅಂತಿದ್ದಾರೆ. ಅಯ್ಯೋ ದೇವ್ರೆ, 50,000ನಾ? ಎಲ್ಲಿಂದ ತರೋದಪ್ಪ ಅಷ್ಟು ಹಣನ? ನನ್ನ ಹತ್ರ ಇಲ್ಲ. ಇವತ್ತಿಂದ ಹಣ ಮುಖ್ಯನಮ್ಮ. ಇಂಥ ಟೈಮಲ್ಲಿ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾರ? ನೋಡಪ್ಪ, ದೇವರಾಣೆ, ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ. ಸರಿ, ನಿಮ್ಮ ಹತ್ರ ಎಷ್ಟು ದಿವಸ ಕಳಿಸಿಮ್ಮ, ಮಿಕ್ಕಿದ್ದು ಅರೇಂಜ್ ಮಾಡಿ ಏನೋ ಮಾಡಿರ್ತೀರಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಆಪರೇಷನ್ ಮಾಡಲಿಲ್ಲ ಅಂದ್ರೆ ಉಕ್ಕಿ ಪ್ರಾಣಕ್ಕೆ ತೊಂದರೆ ಅಂತ ಡಾಕ್ಟರ್ ಇದ್ದಾರೆ. ಅಯ್ಯೋ ದೇವ್ರಿ, ಇರಪ್ಪ ಒಂದು ನಿಮಿಷ, ನೋಡ್ಬಿಟ್ಟು ಹೇಳ್ತೀನಿ ನನ್ನ ಹತ್ರ ಎಷ್ಟಿದೆ ಅಂತ. ಇರಪ್ಪ, ಕಳಿಸ್ತೇನೆ ಇರು. ನಿಮ್ಮ ನಂಬರ್ ಹೇಳ್ತೀರಾ? ಕಳಿಸಿದ್ದೀನಿ ನೋಡಪ್ಪ. ನನ್ನ ಹತ್ರ ಬರೀ 25,000 ಮಾತ್ರ ಇದ್ದಿದ್ದು. ಈಗ ಹೇಳು, ಎಲ್ಲಿಗೆ ಬರಲಿ? ಹಲೋ ಹಲೋ ಹಲೋ, ಯಾರೋ ಫೋನ್ ಮಾಡಿದ್ರು ಕಣೆ, ನನಗೆ ಆಕ್ಸಿಡೆಂಟ್ ಆಗಿದೆ, ಅಮ್ಮ ಅಂತ ನಂಬರ್ ಸೇವ್ ಆಗಿದೆ, ಆ ನಂಬರ್ಗೆನೆ ನಿಮಗೆ ಮಾಡಿದ್ದೀನಿ ಇದ್ರು. ಯಾವ ನಂಬರಿಂದ ಮಾಡಿದ್ರಮ್ಮ? ಗೊತ್ತಿಲ್ಲ ಕಣೆ, ಯಾವುದೋ ಹೊಸ ನಂಬರು. ನಿನ್ನ ಫೋನ್ನಿಂದಾನೇ ನನ್ನ ನಂಬರ್ ಸಿಕ್ತು ಅಂತ ಹೇಳಿದ್ರು. ಒಂದ್ ನಿಮಿಷ ಇರು. ಅಕ್ಕ, ದುಡ್ಡು ಮಾಡೋಣ ಅಂತ ATM ಹೋಗಿದೆ ಕಣೆ. ಅಲ್ಲಿ ನೋಡಿದ್ರೆ 0 ಬ್ಯಾಲೆನ್ಸ್ ಇದೆ. ಅಮ್ಮನ ಅಕೌಂಟಲ್ಲಿ ದುಡ್ಡೇ ಇಲ್ಲ. ಭವ್ಯ, ನಿನಗೆ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅಮ್ಮ, ನಿನಗೆ ಕಾಲ್ ಮಾಡಿದ್ರಲ್ಲ, ಅವರು ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲಿಗೆ ಸೇರಿಸಿದ್ದೀವಿ, ದುಡ್ಡು ಬೇಕು ಅಂತ ಏನಾದರೂ ಕೇಳಿದ್ರಾ? ಹೌದಮ್ಮ, ಆಕ್ಸಿಡೆಂಟ್ ಆಗಿದೆ, ತುಂಬ ಸೀರಿಯಸ್ ಆಗಿದೆ, ಇಮಿಡಿಯೇಟಾಗಿ ಆಪ್ರೇಷನ್ ಆಗಬೇಕು, ಬೇಗ ದುಡ್ಡು ಕಳಿಸಿ ಅಂತ ಹೇಳಿದ್ರು ಕಣೆ. ನನ್ನ ಅಕೌಂಟಲ್ಲಿ 25,000 ಇತ್ತಲ್ಲ, ಅದನ್ನಷ್ಟು ಅವ್ರಿಗೆ ಕಳಿಸ್ಬಿಟ್ಟೆ. ಅಣ್ಣ, ನಿನ್ನ ಹತ್ರ ಒಂದು ನಿಮಿಷ ಮಾತಾಡಬೇಕಾಗಿತ್ತು. ಹೇಳಮ್ಮ. ಅದು ನನ್ನ ಕೃಷ್ಣನ್ಗೆ ಒಂದು ಕಡೆ ಒಳ್ಳೆ ಸಂಬಂಧ ಬಂದಿದೆ ಅಣ್ಣ. ಬೇಡ. ಯಾಕಣ್ಣ, ನಾನು ಹೇಳೋದನ್ನ ಒಂದು ನಿಮಿಷಕ್ಕೆ. ನಾನು ಬೇಡ ಅಂತ ಹೇಳ್ತಾ ಇದ್ದೀನಲ್ಲ ಯಶು. ಅಣ್ಣ, ಒಳ್ಳೆ ಮನೆತನದ ಹುಡುಗಿ, ಒಳ್ಳೆ ಸಂಪ್ರದಾಯಸ್ಥ ಹುಡುಗಿ, ವಿದ್ಯಾವಂತೆ, ಒಳ್ಳೆ ಫ್ಯಾಮಿಲಿ ಅಣ್ಣ. ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊ, ಆಮೇಲೆ ನೀನು. ಯಶು, ನಾನು ನಿಂಗೆ ನೆನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀನಿ, ನಾಳೆನೂ ಇದೇ ಮಾತು ಹೇಳ್ತೀನಿ. ಕೃಷ್ಣ ಇರೋ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಅವನಿಗೆ ಮದುವೆ ಮಾಡೋದು ತುಂಬ ಅಪಾಯ. ಬೇಡ ಅಷ್ಟೇ. ಅಣ್ಣ, ನೀನು 1000 ಸಲ ಹೇಳ್ತಾ ಇದ್ಯಾ, ನಾನು 1000 ಸಲ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಕೃಷ್ಣ ಅಂತದ್ ಏನ್ ಮಾಡಿದಾನ ಅಣ್ಣ? ಅವನಲ್ಲಿ ಏನ್ ಅಂತ ಕೊರತೆ ಇದೆ? ಅವನ ಜೀವನದಲ್ಲಿ ಸೆಟ್ಲ್ ಆಗೋದೇ ಬೇಡವಾ? ಯಶು, ನಿನಗೆ ಯಾಕೆ ಅರ್ಥ ಆಗೋದಿಲ್ಲ? ಇಷ್ಟೊತ್ತು ಅದೇ ವಿಷಯ ಕಲ್ಯಾಣಿ ಜೊತೆ ನಾನು ಮಾತಾಡ್ತಾ ಇದ್ದೆ. ನಾನು ಯಶು, ಮದುವೆ ಮಾಡೋದು ಮುಖ್ಯ ಅಲ್ಲ, ಮದುವೆ ಆದಮೇಲೆ ಅವನು ಹೇಗಿರ್ತಾನೆ, ಹೇಗೆ ಹೆಂಡ್ತಿನ ನೋಡ್ಕೋತಾನೆ, ಅವನಿಗೇನು ಜವಾಬ್ದಾರಿ ಇದೆ, ಇದನ್ನೆಲ್ಲ ನಾವು ಮುಂಚಿತವಾಗಿ ಯೋಚನೆ ಮಾಡಲಿಲ್ಲ ಅಂದರೆ ನಮ್ಮಂಥ ದಡ್ರು ಇನ್ಯಾರೂ ಇರೋದಿಲ್ಲ ಯಶು. ಮದುವೆ ಅನ್ನೋದು ಸಾಧಾರಣವಾದ ವಿಷಯ ಅಲ್ಲ ಯಶು. ಒಂದು ಹೆಣ್ಣು ಈ ಮನೆಗೆ ಬರೋವಾಗ ಅವಳು ಎಷ್ಟೆಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡಿರ್ತಾಳೆ ಗೊತ್ತಾ ಯಶು?
ಅವಳು ಬಂದ ಮೇಲೆ ನನ್ನ ಗಂಡ ಒಬ್ಬ ಕುಡ್ಕ ಅಂತ ಗೊತ್ತಾದ್ರೆ ಅವಳು ಎಷ್ಟು ನೋವು ಅನುಭವಿಸ್ತಾಳೆ ಗೊತ್ತಾ ಯಶು ನಾವು ರಂಗೋಲಿ ಬಿಡೋಕೆ ಮೊದಲು ಕಸ ಗೂಡಿಸ್ಬೇಕು ಅಲ್ಲಿರೋದನ್ನ, ಆಮೇಲೆ ನೀರು ಚುಮ್ಕಿಸ್ಬೇಕು. ಅದಾದ್ಮೇಲೆ ರಂಗೋಲಿ ಬಿಟ್ರೆ ರಂಗೋಲಿ ತುಂಬ ಸುಂದರವಾಗಿ ಕಾಣುತ್ತೆ. ಇರೋ ಕಸದ ಮೇಲೆ ನಾವು ರಂಗೋಲಿ ಹಾಕಿದ್ರೆ ರಂಗೋಲಿನೂ ಕಾಣಲ್ಲ, ಅಲ್ಲಿರೋ ಕಸನೂ ಇನ್ನೂ ಕಸ ಆಗತ್ತೆ ಅಷ್ಟೇಮ್ಮ. ನಿನ್ನ ಬಾಳೆ ನೋಡಮ್ಮ, ಯೋಚನೆ ಮಾಡು. ದಿನ ನಾನು ನಗ್ತಾ ಇದ್ದೀನಿ ಹೊರತು ಒಳಗಡೆ ಅಳುತ್ತಾ ಇದ್ದೀನಿ ನೋಡಿ ನಾನು. ನಿನಗೆ ನಿಜವಾಗ್ಲೂ ಕೃಷ್ಣನ ಮೇಲೆ ಕಾಳಜಿ ಇದ್ದರೆ, ಅವನು ಮದುವೆ ಮಾಡಬೇಕು ಅನ್ನೋ ಆಸೆ ಇದ್ದರೆ ಮೊದಲು ಅವನನ್ನು ಬದಲಾಯಿಸು. ಅವನು ಕುಡಿಯೋದನ್ನು ನಿಲ್ಲಿಸ್ಬೇಕು, ಜವಾಬ್ದಾರಿ ಬರಬೇಕು. ನನ್ನ ಇನ್ನಿಬ್ಬರು ಮಕ್ಕಳು ಹೇಗಿದ್ದಾರೋ ಅವನು ಅದೇ ಥರ ಆಗಬೇಕು. ಅವನು ನನ್ನನ್ನು ಮೆಚ್ಚಿಸ್ಲಿ, ನಾನು ನೋಡ್ತೀನಿ ಅವನ್ನ. ಹಾಗಾಯಿತು ಅನ್ಕೋ, ನಿನ್ನ ಹತ್ರ ನಾನು ಹೇಳಿಸ್ಕೊಳ್ಳೋದೇ ಇಲ್ಲ. ನಾನೇ ಒಳ್ಳೆ ಕಡೆಯಿಂದ ಒಳ್ಳೆ ಸುಂದರವಾಗಿರೋ ಹೆಣ್ಮಗುನ ಈ ಮನೆ ಸೊಸೆ ಆಗ್ತಾ ಇರ್ತೀನಿ. ಅವನಿಗೆ ಮದುವೆ ಮಾಡಿರ್ತೀನಿ ಅದ್ಧೂರಿಯಾಗಿ. ಖಂಡಿತ ಇದೇ ಮಾತು. ಹಾಗಂತ ಅವನ ಜೀವನದಲ್ಲಿ ಸೆಟ್ಲ್ ಆಗದೆ ಬೇಡವಾ ಅಣ್ಣ? ಅವನೇನು ಅಂತ ಕೆಟ್ಟ ಹುಡುಗನ? ಇಷ್ಟು ಸುವಿಸ್ತಾರವಾಗಿ ಒಳ್ಳೇದನ್ನು ಹೇಳಿದ್ದೀನಿ, ನಿನ್ ತಲೆಗೆ ಹೋಗ್ತಾನೆ ಇಲ್ವಮ್ಮ? ನಿನ್ ಮಗನ್ ಜೀವನ ಚೆನ್ನಾಗಿರ್ಬೇಕು ಅಂತ ನಿನ್ಗೂ ಇಲ್ವಾ ಅಣ್ಣ? ಒಂದು ಹೆಣ್ಣು ನಮ್ಮ ಮನೆಗೆ ಬಂದ್ರೆ ಅವನು ಚೆನ್ನಾಗಿರ್ತಾನಣ್ಣ, ಬದಲಾಗ್ತಾನೆ. ನಾನು ಆವತ್ತಿಂದ ಬಡ್ಕೋತಾ ಇದ್ದೀನಿ. ನೀನು ಅವನನ್ನ ನಿರ್ಲಕ್ಷ್ಯ ಮಾಡಿದ್ರೆ ಇನ್ ಯಾರಣ್ಣ ಅವನನ್ನ ಪ್ರೀತಿ ಮಾಡ್ತಾರೆ? ಹಠ ಮಾಡಬೇಡ ಯಶು. ಬರೋ ಹೆಣ್ಣಿನ ಬಗ್ಗೆ ನನಗೂ ಕಾಳಜಿ ಇದೆ, ನಿನ್ಗೂ ಇರಬೇಕು ಕಾಳಜಿ. ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡು ನೀನು. ನಾನು ಹೇಳ್ತಾ ಇದ್ದೀನಲ್ಲ ಮದುವೆ ಮಾಡಿಸ್ತೀನಿ ಅಂತ, ಅವನ್ನ ಸರಿ ಮಾಡು ಮೊದಲು. ಮದುವೆ ಖಂಡಿತ ಮಾಡಿಸ್ತೀನಿ.